ತುಂಬ ಖುಷಿಯಾಗುತ್ತೆ ಮೇಡಮ್. ಗಡಿ ಭಾಗ ಮೊಳಕಾಲ್ಮೂರಲ್ಲಿಂದ ನಾನು ಬೆಂಗಳೂರಲ್ಲಿ ಬಂದು ಶಾಪ್ ಮಾಡಿದಾಗ ಈ ಮಟ್ಟದಲ್ಲಿ ನನ್ನನ್ನು ಗುರುತಿಸಿ ಇವತ್ತು ಈ ಪ್ರಶಸ್ತಿ ಪಡೆದಿರೋದು ನಿಜ ಅಂದರೆ ನನಗೆ ತುಂಬಾ ಖುಷಿಯಾಗುತ್ತೆ. ನನ್ನ ಊರು ಕರ್ನಾಟಕದಲ್ಲಿ ರೇಷ್ಮೆ ಸೀರೆಗೆ ತುಂಬ ಪ್ರಸಿದ್ಧವಾದ ಊರಿಂದ ನಾನು ಬಂದವನು. ನಾನು ಒಬ್ಬ ನೈಕಾರ ಕುಟುಂಬದಲ್ಲಿ ಜನಿಸಿ ಇವತ್ತು ನನ್ನ ಪ್ರಯತ್ನದಲ್ಲಿ ರೇಷ್ಮೆ ಸೀರೆನ ಇವತ್ತು ಈ ಮಟ್ಟಕ್ಕೆ ತೊಗೊಂಡು ಬಂದು ಇಷ್ಟೊಂದು ಗ್ರಾಹಕರನ್ನ ಸಂಪಾದಿಸಿದ್ದೀವಿ. ಅದರಲ್ಲೂ ಇವತ್ತು ಕರೆದು ನಮ್ಮನ್ನು ಗುರುತಿಸಿ ಈ ಅಚೀವರ್ಸ್ ಆಫ್ ಅವಾರ್ಡ್ ತೊಗೊಂಡಿರೋದು ತುಂಬಾ ಖುಷಿ ಇದೆ ಮೇಡಮ್. ಈ ಅವಾರ್ಡು ನನ್ನ ತಂದೆ ತಾಯಿಗೆ ತುಂಬ ಖುಷಿಯಾಗುತ್ತೆ ಮೇಡಮ್. ನಾನು ಇಲ್ಲಿವರೆಗೂ ಬಂದಿರೋದು, ನಾನು ಓದಿರೋದು ವಿದ್ಯಾಭ್ಯಾಸ 7ನೇ ತರಗತಿ. ಬಟ್ ನಾನು ಬಿಟ್ಟಾಗ ಈ ಕೆಲಸಕ್ಕೆ ಬಂದಾಗ ಅವರು ನನ್ನಲ್ಲಿ ಈ ನಮ್ಮ ತಮ್ಮ ಇಂಜಿನಿಯರಿಂಗ್ ಓದಿದ್ದಾನೆ. ಹಾಗಾಗಿ ಯಾವಾಗಲೂ ಅಂದ್ಕೊಳ್ಳೋರು ನನ್ನ ಮಗ ಓದಿದ್ರೆ ಚೆನ್ನಾಗಿತ್ತು ಅಂತ. ಇವತ್ತು ಈ ಪ್ರಶಸ್ತಿ ತೊಗೊಂಡಿರೋದು ನನ್ನ ತಂದೆ ತಾಯಿಗೆ ಕೊಡ್ತೀನಿ ಮೇಡಮ್. ನಿಮ್ಮ ಜರ್ನಿ ಆರಂಭ ಆದಾಗಿನಿಂದ ನೀವು ಇವತ್ತು ಈ ಹಂತದವರೆಗೆ ಬಂದು ನಿಂತಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಸೊ ಪ್ರತಿಯೊಂದು ಪುರಸ್ಕಾರಗಳು ಅಥವಾ ಏನು ಪ್ರಶಸ್ತಿಗಳು ನಮಗೆ ಲಭಿಸುತ್ತೆ ಮತ್ತಷ್ಟು ಜವಾಬ್ದಾರಿಗಳನ್ನ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಿಮ್ಮ ಒಂದು ಜವಾಬ್ದಾರಿ ಹೇಗೆ ಹೆಚ್ಚಾಗುತ್ತೆ? ಮೇಡಮ್, ಈಗಾಗಲೇ ನಾನು 2016ರಲ್ಲಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ತೊಗೊಂಡಿದ್ದೀನಿ. 2019ರಲ್ಲಿ ನಾನು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ತೊಗೊಂಡಿದ್ದೆ. ಪ್ರತಿ ಪ್ರಶಸ್ತಿ ಬಂದಾಗಲೂ ಅಷ್ಟೇ ನನ್ನ ಮುಂದಿನ ಕನಸು ತುಂಬ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಯಾವಾಗಲೂ ಅಷ್ಟೇ ಈಗಿರೋ ಜವಾಬ್ದಾರಿಗಿಂತ ಮುಂದೆ ಇನ್ನೂ ನನ್ನ ಜವಾಬ್ದಾರಿಗಳು ತುಂಬ ಇದೆ ಅಂತ ಅನಿಸುತ್ತೆ ಮೇಡಮ್.